ಬೆಂಗಳೂರಿನಲ್ಲಿ 18 ವರ್ಷಗಳ ಬಿಬಿಎಂಪಿ ಆಡಳಿತ ಯುಗಾಂತ್ಯವಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಜಾರಿಯಾಗಿದೆ. ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿಯಾಗಿ ರಚನೆ ಮಾಡಲಾಗಿದೆ, ಚುನಾವಣೆ ನಡೆಯೋದು ಯಾವಾಗ, ಸರ್ಕಾರದಿಂದ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಸೆಪ್ಟೆಂಬರ್ 2ನೇ ತಾರೀಕು ಮಾಡಿದೆ. ಸೆಪ್ಟೆಂಬರ್ 2, 2025ರಿಂದ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅನ್ವಯ ಬೆಂಗಳೂರು ವ್ಯಾಪ್ತಿನಲ್ಲಿ ಒಟ್ಟು 5 ನಗರ ಪಾಲಿಕೆಗಳು ರಚನೆಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಜೊತೆಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ 5 ನಗರ ಪಾಲಿಕೆಗಳನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಹಾಗಿದ್ರೆ ಈ 5 ನಗರ ಪಾಲಿಕೆಗಳು ಯಾವ ರೀತಿಯಾಗಿ ರಚನೆ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ನೋಡೋದಾದರೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಈಗಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಇದ್ದಂತಹ 198 ವಾರ್ಡ್ಗಳು ಜೊತೆಗೆ 27 ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಿಕೊಂಡು ಹೊಸದಾಗಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಲಾಗಿರುವಂಥದ್ದು. ಅದರ ಅನ್ವಯ ಈಗಾಗಲೇ ಒಂದು ವ್ಯಾಪ್ತಿಯನ್ನು ಕೂಡ ಗುರುತು ಮಾಡಲಾಗಿರುವಂಥದ್ದು. ಬೆಂಗಳೂರು ಪೂರ್ವ ವ್ಯಾಪ್ತಿ ಬೆಂಗಳೂರು ಪೂರ್ವ ನಗರ ಪಾಲಿಕೆ ನೋಡೋದಾದರೆ ಅದರಲ್ಲಿ 2 ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಲಾಗಿರುವಂಥದ್ದು. 27 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ KR ಪುರಂ ವಿಧಾನಸಭಾ ಕ್ಷೇತ್ರ ಜೊತೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಒಟ್ಟು 2 ಕ್ಷೇತ್ರಗಳನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸೇರ್ಪಡೆ ಮಾಡಲಾಗಿದೆ. ಕಾರಣ ಇದೆರಡೂ ಕೂಡ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಾಗಿದೆ. ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ನಗರ ಪಾಲಿಕೆಗೆ 2 ವಿಧಾನಸಭಾ ಕ್ಷೇತ್ರಗಳನ್ನು ಮಾತ್ರ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ನೋಡೋದಾದರೆ ಮಹಾಲಕ್ಷ್ಮಿ ಲೇಔಟ್ ಬರುತ್ತೆ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ, ರಾಜರಾಜೇಶ್ವರಿ ನಗರ, ವಿಜಯನಗರ, ಬಸವನಗುಡಿ, ಯಶವಂತಪುರ ಹೀಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಿ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯನ್ನು ರಚನೆ ಮಾಡಲಾಗಿರುವಂಥದ್ದು. ಇನ್ನು ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಬರುತ್ತೆ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಜೊತೆಗೆ ಹೆಬ್ಬಾಳ, ಬ್ಯಾಟರಾಯನಪುರ, ಸರ್ವಜ್ಞ ನಗರ, ಪುಲಿಕೇಶಿ ನಗರ ಹೀಗೆ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಸಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯನ್ನು ರಚನೆ ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಪದ್ಮನಾಭನಗರ, ಜಯನಗರ, BTM ಲೇಔಟ್ ಜೊತೆಗೆ ಬೊಮ್ಮನಹಳ್ಳಿ ಇಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರ ಬೆಂಗಳೂರು ಕೇಂದ್ರದ ಸುತ್ತ 4 ನಗರ ಪಾಲಿಕೆಗಳು ಸುತ್ತುವರೆದಿದೆ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಬರುವಂಥದ್ದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಶಿವಾಜಿನಗರ ಬರುತ್ತೆ, CV ರಾಮನ್ ನಗರ, ಶಾಂತಿನಗರ, ಗಾಂಧಿನಗರ, ಇನ್ನು ಚಾಮರಾಜಪೇಟೆ ಜೊತೆಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರನ ಸೇರ್ಪಡೆ ಮಾಡಲಾಗಿರುವಂಥದ್ದು. ಇನ್ನು ಇದರಲ್ಲಿ GBA ಹೈಲೈಟ್ಸ್ ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡೋದಾದರೆ GBAನ ಅಧಿಕೃತವಾಗಿ ರಾಜ್ಯ ಸರ್ಕಾರ ಮೇ 15ನೇ ತಾರೀಕು ಆಡಳಿತ ಕಾಯ್ದೆನ ಜಾರಿ ಮಾಡುತ್ತೆ. ಅದಾದ ನಂತರದಲ್ಲಿ ಜುಲೈ 19ನೇ ತಾರೀಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಂದು ಕರಡು ಅಧಿಸೂಚನೆಯನ್ನು ಮಾಡಿತ್ತು. ಅದಾದ ನಂತರದಲ್ಲಿ ಆಗಸ್ಟ್ 18, 2025ವರೆಗೂ ಕೂಡ ಈ ಕರಡು ಅಧಿಸೂಚನೆ ಏನು ರಾಜ್ಯ ಸರ್ಕಾರ ಮಾಡಿತ್ತು ಅದಕ್ಕೆ ಸಾರ್ವಜನಿಕರಿಗೆ ಒಂದು ಸಲಹೆ ಮತ್ತು ಆಕ್ಷೇಪಣೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು. ಅದಾದ ನಂತರದಲ್ಲಿ 5 ನಗರ ಪಾಲಿಕೆಗಳನ್ನು ರಚನೆ ಮಾಡಿ ಸೆಪ್ಟೆಂಬರ್ 2ರಿಂದ ಅಧಿಕೃತವಾಗಿ ಒಂದು GBAನ ಜಾರಿ ಮಾಡಲಾಗಿರುವಂಥದ್ದು. ಇದರ ಪ್ರಕಾರ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಅಂದರೆ BBMP ವ್ಯಾಪ್ತಿನಲ್ಲಿ ಯಾವೆಲ್ಲ ಹುದ್ದೆಗಳು ಮಂಜೂರು ಮಾಡಲಾಗಿತ್ತು ಆ ಎಲ್ಲ ಹುದ್ದೆಗಳನ್ನು ಈಗ GBAಗೆ ವರ್ಗಾವಣೆ ಮಾಡಿ ಈಗ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಮಾಡಲಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಪ್ರತಿಯೊಂದು ನಗರ ಪಾಲಿಕೆಗಳಿಗೆ 5 ನಗರ ಪಾಲಿಕೆಗಳಿಗೆ ಇಬ್ಬಿಬ್ಬರು IAS ಅಧಿಕಾರಿಗಳನ್ನು ನೇಮಕ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ GBAಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚೀಫ್ ಕಮಿಷನರ್ ಆಗಿ ಈಗ BBMPಯ ಚೀಫ್ ಕಮಿಷನರ್ ಯಾರಿದ್ರು ಮಹೇಶ್ವರ ರಾವ್ ಅವರನ್ನೇ GBAಯ ಮುಖ್ಯ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು. ಜೊತೆಗೆ ಪ್ರತಿಯೊಂದು ನಗರ ಪಾಲಿಕೆಗಳಿಗೆ ಇಬ್ಬಿಬ್ಬರು IAS ಅಧಿಕಾರಿಗಳು ಅಂದರೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ ಒಬ್ಬ ಕಮಿಷನರ್ ಬರ್ತಾರೆ, ಜೊತೆಗೆ ಬೆಂಗಳೂರು ದಕ್ಷಿಣ ಪಾಲಿಕೆಗೆ ಒಬ್ಬರು ಕಮಿಷನರು, ಜೊತೆಗೆ ಈ ಕಮಿಷನರ್ ಅಂಡರಲ್ಲಿ ಅಭಿವೃದ್ಧಿ ಆಯುಕ್ತರು ಅಂತೇಳಿ ಮತ್ತೊಂದು IAS ಅಧಿಕಾರಿಯ ಪೋಸ್ಟನ್ನು ಕೂಡ ಕ್ರಿಯೇಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಪ್ರತಿ ನಗರ ಪಾಲಿಕೆಗಳಿಗೆ ಇಬ್ಬರು IAS ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಒಟ್ಟು 5 ನಗರ ಪಾಲಿಕೆಗಳಾಯಿತು. ಇದರ ಜೊತೆಯಲ್ಲಿ ಈ ಹಿಂದೆ BBMP ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ದೀವಿ ಒಟ್ಟು 8 ಝೋನ್ಗಳನ್ನು 8 ವಲಯಗಳನ್ನು ರಚನೆ ಮಾಡಲಾಗಿತ್ತು.
ಅದರಂತೆ ಇದರಲ್ಲೂ ಕೂಡ GBAನಲ್ಲೂ ಕೂಡ 10 ನಗರ ಪಾಲಿಕೆಗಳನ್ನು ವಲಯಗಳನ್ನು ರಚನೆ ಮಾಡಲಾಗಿದೆ. ಈ 5 ನಗರ ಪಾಲಿಕೆಗಳ ಜೊತೆಯಲ್ಲಿ ಪ್ರತಿ ನಗರ ಪಾಲಿಕೆಯ ಅಡಿಯಲ್ಲಿ ಎರಡೆರಡು ಝೋನ್ಗಳು, ಎರಡೆರಡು ವಲಯಗಳು ಬರುತ್ತೆ. ಈ ವಲಯಗಳಿಗೆ KS ಅಧಿಕಾರಿಗಳನ್ನು ಜಂಟಿ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಈ ಈ ವಾರ್ಡ್ಗಳ ಪುನರ್ವಿಂಗಡಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ 198 ವಾರ್ಡ್ಗಳ ಪುನರ್ವಿಂಗಡಣೆಗೆ ಒಂದು ಪ್ರತ್ಯೇಕವಾದಂತಹ ಆಯೋಗವನ್ನು ಕೂಡ ರಚನೆ ಮಾಡಿ ಸರ್ಕಾರ ಆದೇಶ ಮಾಡಿರುವಂಥದ್ದು. 2011ರ ಜನಗಣತಿಯ ಅನ್ವಯ ಈ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿರುವಂತಹ ಜನಸಂಖ್ಯೆಯ ಆಧಾರದ ಮೇಲೆ ವಾರ್ಡ್ಗಳನ್ನು ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಈಗ ಹೊರಡಿಸಿದೆ. ಈಗ ಈ ಆಯೋಗ ಏನಿದೆ, ಮರು ವಿಂಗಡಣೆ ಮಾಡುವಂತಹ ಆಯೋಗಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಏನಂದರೆ 2011ರ ಜನಗಣತಿ ಪ್ರಕಾರ ನೀವು ವಾರ್ಡ್ಗಳನ್ನು ಪುನರ್ವಿಂಗಡಣೆ ಮಾಡಬೇಕು. ಯಾಕಂದರೆ BBMP ವ್ಯಾಪ್ತಿಯಲ್ಲಿ 198 ವಾರ್ಡ್ಗಳಿದ್ದು, ಇದೀಗ ಪ್ರತಿಯೊಂದು ನಗರ ಪಾಲಿಕೆಗಳಿಗೆ ಎಷ್ಟೆಷ್ಟು ವಾರ್ಡ್ಗಳು ಬರುತ್ತೆ, ಜನಸಂಖ್ಯೆ ಆಧರಿಸಿ ವಾರ್ಡ್ಗಳ ರಚನೆ ಮಾಡಿ ಅನ್ನೋ ಒಂದು ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಜೊತೆಗೆ ಪ್ರತಿಯೊಂದು ನಗರ ಪಾಲಿಕೆಗಳಲ್ಲಿ ಈ 5 ನಗರ ಪಾಲಿಕೆಗಳೇನು ನೋಡ್ತಾ ಇದ್ದೀವಿ, ಪ್ರತಿ ನಗರ ಪಾಲಿಕೆಗಳಲ್ಲಿ 150 ವಾರ್ಡ್ಗಳು ದಾಟಬಾರ್ದು, 150ಕ್ಕಿಂತ ಕಡಿಮೆ ವಾರ್ಡ್ಗಳನ್ನು ರಚನೆ ಮಾಡಿ ಅನ್ನೋ ಒಂದು ಮಾರ್ಗಸೂಚಿ ನೀಡಲಾಗಿರುವಂಥದ್ದು. ಜೊತೆಗೆ ಈ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡೋದಕ್ಕೆ ಒಂದು ಡೆಡ್ಲೈನನ್ನು ನೀಡಲಾಗಿದೆ. ಸೆಪ್ಟೆಂಬರ್ 23ಕ್ಕೆ, ಇದೇ ತಿಂಗಳ 23ಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಕರಡು ಅಧಿಸೂಚನೆ ಅಂದರೆ ಕರಡು ಪ್ರತಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಜೊತೆಗೆ ಸೆಪ್ಟೆಂಬರ್ 26ನೇ ತಾರೀಕು ಅದರ ಕರಡು ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಪ್ರಕಟ ಮಾಡುತ್ತೆ. ಅದಾದ ನಂತರದಲ್ಲಿ ಅಕ್ಟೋಬರ್ 10ನೇ ತಾರೀಕುವರೆಗೂ ಕೂಡ ಈ ಒಂದು ಕರಡು ಅಧಿಸೂಚನೆಯ ಅನ್ವಯ ಸಾರ್ವಜನಿಕರಿಗೆ ಏನಾದರೂ ಸಲಹೆಗಳಿದ್ರೆ, ಆಕ್ಷೇಪಣೆಗಳಿದ್ರೆ ಸಲ್ಲಿಕೆ ಮಾಡೋದಕ್ಕೆ ಅಕ್ಟೋಬರ್ 10ನೇ ತಾರೀಕುವರೆಗೂ ಕೂಡ ಸಮಯಾವಕಾಶವನ್ನು ನೀಡಲಾಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಅಕ್ಟೋಬರ್ 17ನೇ ತಾರೀಕು ಈ ಸಲಹೆಗಳನ್ನು ಪರಿಗಣಿಸಲಾಗುತ್ತೆ. ಜೊತೆಗೆ ಈ ಒಂದು ಆಯೋಗ ಏನಿದೆ ಮತ್ತೆ ಸರ್ಕಾರಕ್ಕೆ ಈ ಸಲಹೆ ಸೂಚನೆಗಳನ್ನು, ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಪರಿಗಣಿಸಿ ಸರ್ಕಾರಕ್ಕೆ ಮತ್ತೊಂದು ಶಿಫಾರಸನ್ನು ಅಕ್ಟೋಬರ್ 17ನೇ ತಾರೀಕು ಮಾಡುತ್ತೆ. ಇದೆಲ್ಲವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಈ ವಾರ್ಡ್ಗಳ ಪುನರ್ವಿಂಗಡಣಾ ವರದಿಯನ್ನು ನವೆಂಬರ್ 1ನೇ ತಾರೀಕು ಅಧಿಕೃತವಾಗಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಇದೆಲ್ಲದಕ್ಕೂ ಕೂಡ ಈಗಾಗಲೇ ದಿನಾಂಕಗಳನ್ನು ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಲಿರುವಂಥದ್ದು. ಇನ್ನು ಇದಾದ ನಂತರದಲ್ಲಿ ನೆಕ್ಸ್ಟು ಮೀಸಲಾತಿ ಪ್ರಕಟ ಮಾಡಬೇಕಾಗುತ್ತೆ. ಈಗ ಇಂತಿಷ್ಟು ವಾರ್ಡ್ಗಳು ರಚನೆ ಆಯಿತು, ಜನಸಂಖ್ಯೆ ಆಧಾರದ ಮೇಲೆ ವಾರ್ಡ್ಗಳ ಪುನರ್ವಿಂಗಡಣೆ ಆಯಿತು ಅಂದರೆ ಅದಾದ ನಂತರದಲ್ಲಿ ಪ್ರತಿಯೊಂದು ವಾರ್ಡ್ಗಳಿಗೆ ರಿಸರ್ವೇಷನನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗುತ್ತೆ. ಆ ರಿಸರ್ವೇಷನ್ ಘೋಷಣೆ ಮಾಡಿದ ನಂತರ ಸಂಪೂರ್ಣ ವರದಿ ರಾಜ್ಯ ಸರ್ಕಾರ ಏನು ಸಿದ್ಧ ಮಾಡಿದೆ ಅದನ್ನು ಚುನಾವಣೆ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ತರಾತುರಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಕಾಲಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಏನೆಲ್ಲ ಚುನಾವಣೆಗೋಸ್ಕರವಾಗಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋ ಒಂದು ರಿಪೋರ್ಟ್ಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗ್ತಿರುವಂಥದ್ದು. ಇನ್ನು ಮೀಸಲಾತಿ ಪ್ರಕಟ ಆದ ನಂತರದಲ್ಲಿ ಚುನಾವಣಾ ಆಯೋಗಕ್ಕೆ ಈ ವರದಿ ಹೋಗುತ್ತೆ. ಚುನಾವಣಾ ಆಯೋಗ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತೆ. ಜೊತೆಗೆ ಚುನಾವಣಾ ದಿನಾಂಕ ಘೋಷಣೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತೆ. ಇದೆಲ್ಲ ಒಂದು ಪ್ರಿಪ್ರೇಷನ್ ಕಂಪ್ಲೀಟ್ ಆಗೋದಕ್ಕೆ ಸುಮಾರು 3 ತಿಂಗಳು ಬೇಕಾಗುತ್ತೆ, 3 ರಿಂದ 4 ತಿಂಗಳು ಬೇಕಾಗಬಹುದು ಅಂತ ರಾಜ್ಯ ಸರ್ಕಾರ ಹೇಳಿದೆ. ಜನವರಿ ಆರಂಭದಲ್ಲಿ ಅಂದರೆ 2026ರ ಜನವರಿ ಆರಂಭದಲ್ಲಿ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಿರುವಂಥದ್ದು. ಇನ್ನು ಇದರ ಜೊತೆಯಲ್ಲಿ ಹೊಸ ಪ್ರದೇಶಗಳು ಜೊತೆಗೆ ವ್ಯಾಪ್ತಿ ವಿಸ್ತಾರ ಆಗುತ್ತಾ ಇದರಲ್ಲಿ ಅನ್ನೋದನ್ನು ನೋಡೋದಾದರೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಈ ಹಿಂದೆ ಚುನಾವಣೆ ಮಾಡೋದಕ್ಕೆ 198 ವಾರ್ಡ್ಗಳಿಂದ 225 ವಾರ್ಡ್ಗಳನ್ನು ರಚನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಗಡಿ ಭಾಗದಲ್ಲಿರುವಂತಹ ಒಂದಷ್ಟು ಪ್ರದೇಶಗಳನ್ನು 225 ವಾರ್ಡ್ಗಳಿಗೆ ಸೇರ್ಪಡೆ ಮಾಡ್ಕೊಂಡಿತ್ತು. ಅದೇ ಏರಿಯಾಗಳನ್ನು ಈ GBA ಕೂಡ ಸೇರಿಸ್ಕೊಳ್ಳುವಂತಹ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದೆ ಇರುವಂಥದ್ದು. ಒಟ್ಟಾರೆಯಾಗಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಗೆಗಿನ ಕಂಪ್ಲೀಟ್ ಇನ್ಫಾರ್ಮೇಷನ್. ಇದೇ ರೀತಿಯ ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.